ಅರಸೀಕೆರೆ ತಾಲೂಕಿನಲ್ಲಿ ನಗರಸಭಾ ಅಧಿಕಾರಿಗಳು ಗುರುತಿನ ಚೀಟಿ ಹಾಕದಂತೆ ಕೆಲಸ ಮಾಡುತ್ತಿರುವುದನ್ನು ನೋಡಿದ ಸಾರ್ವಜನಿಕರ ಮಾಹಿತಿ ಮೇರೆಗೆ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ನಗರಸಭಾ ಪೌರಾಯುಕ್ತರಿಗೆ ಕಡ್ಡಾಯವಾಗಿ ಗುರುತಿನ ಚೀಟಿ ಹಾಕಬೇಕೆಂದು ಒತ್ತಾಯ. ಈ ಸಂದರ್ಭದಲ್ಲಿ ಮಾಧ್ಯಮದ ಜೊತೆ ಮಾತನಾಡಿದ ಜಿಲ್ಲಾಧ್ಯಕ್ಷ ಉಮೇಶ್ ಬೆಳಗುಂಬ ಮಾತನಾಡಿ, ಎಲ್ಲ ಕಚೇರಿಗಳಿಗೂ ಕೂಡ ಭೇಟಿ ನೀಡುತ್ತಿದ್ದು ಸಾರ್ವಜನಿಕರಿಂದ ದೂರು ಬಂದರೆ ಅಂಥ ಅಧಿಕಾರಿಗಳ ವಿರುದ್ಧ ಹೋರಾಟ ನಡೆಸಲು ಯಾವುದೇ ಕಾರಣಕ್ಕೂ ಹಿಂಜರಿಯುವುದಿಲ್ಲ ಎಂದು ತಿಳಿಸಿದರು. ಇವರೊಂದಿಗೆ ನೂತನ ಪದಾಧಿಕಾರಿಗಳು, ಕೆಆರ್ಎಸ್ ಪಕ್ಷದ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು. ನೂತನ ಪದಾಧಿಕಾರಿಗಳ ಆಯ್ಕೆ ಮತ್ತು ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರು, ನಾಗರಿಕರ ಕಚೇರಿ ಕೆಲಸಗಳು ವಿಳಂಬವಾಗದಂತೆ ಕರ್ತವ್ಯ ನಿರ್ವಹಿಸಬೇಕು. ಇದಕ್ಕಾಗಿ ಕೆಲವು ಕಚೇರಿಗಳಿಗೆ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಖುದ್ದಾಗಿ ಕೆಆರ್ಎಸ್ ಪಕ್ಷದ ಎಲ್ಲ ತಾಲೂಕು ನೂತನ ಪದಾಧಿಕಾರಿಗಳು ಮತ್ತು ಸದಸ್ಯರೊಂದಿಗೆ ಭೇಟಿ ನೀಡಿ ಕೆಆರ್ಎಸ್ ಪಕ್ಷದ ವತಿಯಿಂದ ಜಾಗೃತಿ ಮೂಡಿಸಿದರು. ನ್ಯೂಸ್ ಬ್ಯೂರೋ, MD ನಾಸೀರ್, ಅರಸೀಕೆರೆ. ಕಳೆದ ಬಾರಿ ಕೆಆರ್ಎಸ್ ಪಕ್ಷದ ಮೇನು ಪ್ರತಿನಿಧಿಗಳಿದ್ದಾರೆ. ಅವರು ಕಚೇರಿಗೆ ಹಾಜರಾಗಿ ಕೆಲವೊಂದು ಸಮಸ್ಯೆಗಳನ್ನ ಅವರು ಹೇಳಿದರು. ಆ ಸಮಸ್ಯೆಗಳನ್ನ ನಗರಸಭೆಯಿಂದ ಪರಿಹಾರ ಮಾಡಿದ್ದೀವಿ. ಮತ್ತು ಈ ದಿನ ಕಚೇರಿಗೆ ಹಾಜರಾಗಿ ಏನು ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಸಿಬ್ಬಂದಿಗಳು ಕಡ್ಡಾಯವಾಗಿ ತಮ್ಮ ಗುರುತಿನ ಪತ್ರವನ್ನು ಹಾಕೋಬೇಕು ಅಂತ ಹೇಳಿದ್ದಾರೆ. ನಾವು ಆಲ್ರೆಡಿ ನಮ್ಮ ಎಲ್ಲ ಎಂಪ್ಲಾಯ್ಗಳಿಗೆ ಒಂದು ಐಡೆಂಟಿ ಕಾರ್ಡ್ನ ಇಶ್ಯೂ ಮಾಡಿದ್ದೀವಿ. ಇವತ್ತು ನಾನು ಯಾರು ಹಾಕಿಲ್ಲ ಅವ್ರ ಮೇಲೆ ಕ್ರಮ ತೊಗೋತೀನಿ. ಯಾಕೆಂದರೆ ನಾವು ಕೊಟ್ಟಿರೋ ಉದ್ದೇಶನೇ ಸಾರ್ವಜನಿಕರಿಗೆ ಯಾರು ಕೆಲಸ ಮಾಡ್ತಾರೋರು, ಯಾರು ಯಾವ ಸೆಕ್ಷನಲ್ಲಿ ಕೆಲಸ ಮಾಡ್ತಾರೆ ಅನ್ನೋದು ತಿಳ್ಕೋಬೇಕಾಗಿರ್ತದೆ. ಆದರೆ ಯಾರು ಹಾಕ್ಕೊಂಡಿಲ್ಲ ಅವ್ರ ಮೇಲೆ ಖಂಡಿತ ನಾನು ಕ್ರಮ ತೊಗೋತೀನಿ. ಮತ್ತು ಮುಂದಿನ ದಿನಗಳಲ್ಲೂ ಸಹ ಯಾವುದೇ ರೀತಿ ಸಾರ್ವಜನಿಕರ ಕೆಲಸಗಳಿಗೆ ಯಾವುದೇ ರೀತಿ ಕಾಲ ವಿಳಂಬ ಆಗ್ದಲೇ ಕೆಲಸಗಳನ್ನ ಮಾಡಿಕೊಡ್ತೀವಿ ಅಂತ ನಾವು ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೀನಿ ಸರ್. ಉಮೇಶ್ ಬೆಳಗುಂಬ, ಹಾಸನ ಜಿಲ್ಲಾ ಕೆಆರ್ಎಸ್ ಪಕ್ಷದ ಅಧ್ಯಕ್ಷರು. ಇಂದು ನಾವು ನೂತನವಾಗಿ ಅಲ್ಪಸಂಖ್ಯಾತ ಘಟಕ, ಮುಖ್ಯ ಘಟಕ, ಮಹಿಳಾ ಘಟಕ ಎಲ್ಲ ಅಂಗ ಘಟಕಗಳನ್ನ ಇವತ್ತು ರಚನೆ ಮಾಡಿದ ಸಂದರ್ಭದಲ್ಲಿ ಹೊಸ ಪದಾಧಿಕಾರಿಗಳ ನೇಮಕ ಆಯಿತು. ಅಂದಿನ ಆದ ತಕ್ಷಣ ಪ್ರೆಸ್ ಮೀಟ್ ಮುಗಿಸ್ಕೊಂಡು ನಾವು ನಗರಸಭೆಗೆ ಮತ್ತು ಏನು ಸರ್ಕಾರದ ಎಲ್ಲ ಇಲಾಖೆಗಳಿಗೆ ಭೇಟಿ ಕೊಡಬೇಕು ಅಂತ ಬಂದಿದ್ವಿ. ಅಂಥ ಸಂದರ್ಭದಲ್ಲಿ ನಗರಸಭೆ ಭೇಟಿ ಕೊಟ್ವಿ. ಇದ್ರ ಮುಂಚೆನೂ ಕೂಡ ನಾವು ನಿರಂತರವಾಗಿ ಅಲ್ಲಿ ವಿತೌಟ್ ಟಿ ಶರ್ಟಲ್ಲಿ ನಗರಸಭೆ, ತಾಲೂಕು ಆಫೀಸು, ಹಾಸ್ಪಿಟ್ಲು, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಏನು ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ ನಮ್ಮ ಪಕ್ಷದ ಸೈನಿಕರು ನಿರಂತರವಾಗಿ ಹೋಗಿ ವಿಡಿಯೋ ಮಾಡಿದ್ರು. ಯಾಕೆಂದರೆ ಟಿ ಶರ್ಟ್ ಹಾಕ್ಕೊಂಡ್ರೆ ಸ್ವಲ್ಪ ಭ್ರಷ್ಟ ಎಚ್ಚೆತ್ಕೊಂತಾನೆ, ಅಂಥ ಸನ್ನಿವೇಶ ಬೇಡ ಅಂದಾಗ ಉದ್ದೇಶ ಹೇಳ್ತೀನಿ. ಅದಕ್ಕೋಸ್ಕರ ಕಮಿಷನರ್ಗೆ ಈಗ ಅದೇ ಉದ್ದೇಶಕ್ಕೆ ನಾವು ಕಮಿಷನರ್ ಭೇಟಿ ಮಾಡಿದಾಗ ಇಲ್ಲಿ ಕೆಲವರು ID ಕಾರ್ಡ್ ಹಾಕಿರಲ್ಲ. ಸರ್ಕಾರದ ಆದೇಶ ನೀವು ಯಾಕೆ ಪಾಲಿಸ್ತಿಲ್ಲ ಅಂತ ಕೇಳಿದ್ವಿ. ಇಲ್ಲ ಸರ್, ಪ್ರೊವೈಡ್ ಮಾಡಿದ್ವಿ ಅಂತ ಕಮಿಷನರ್ ಹೇಳಿದರು. ನಾವು ಬಂದಾಗ ಎಲ್ಲ ಹತ್ತಕ್ಕೆ ಹೋಗ್ತಿದ್ದಂಗೆ ನಮ್ಮ ಅಧಿಕಾರಿಗಳು ಭಾರಿ ಫಾಸ್ಟ್ ಇದ್ದರು. ಎಲ್ಲರೂ ಕೊರಳಲ್ಲೂ ಕ್ಲೀನಾಗೇ ಇತ್ತು ಅವ್ರ ಹೆಸರು, ಇದು ಎಲ್ಲ. ಅಂದರೆ ಎಷ್ಟು ಬುದ್ಧಿವಂತರಿದ್ದಾರೆ ಅಂತ. ಇದೇ ಥರ ಕೆಲಸ ಮಾಡಿಕೊಟ್ಬಿಟ್ರೆ ನಗರಸಭೆಯಲ್ಲಿ ನೊಂದವರಿಗೆ, ಬಡವ್ರಿಗೆ ಕೆಲಸಗಳು ಯಾವ್ದಾದ್ರು ಆದರೆ ತುಂಬ ಅನುಕೂಲ ಆಗುತ್ತೆ. ಅವರು ಏನು ಯಾರನ್ನೂ ಅಲಿಸ್ದಂಗೆ ಕೆಲಸ ಮಾಡಿಕೊಡ್ಲಿ. ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಏನು ನಮಗೆ ಸಾರ್ವಜನಿಕರ ದೂರಿನ ಮೇರೆಗೆ ಯಾರ್ಯಾರು ಇದು ಕೊಡ್ತಾರೆ ಅದನ್ನು ತಗೊಂಡು ನಾವು ಸಾಕ್ಷ್ಯ ವಿತೌಟ್ ಪ್ರೂಫ್ ಮಾತಾಡೋದಿಲ್ಲ, ವಿತ್ ಪ್ರೂಫಲ್ಲಿ ಬಂದು ಸಾಕ್ಷಿ ಇಟ್ಕೊಂಡು ಏನು ಯಾವುದೇ ಅನ್ಯಾಯ ಅಕ್ರಮ ಆಗದಂಗೆ ನ್ಯಾಯಯುತವಾಗಿ ಕೆಲಸ ದೊರಕಿಸಿಕೊಡಿ ಅಂತ ಹೇಳಿದ್ದೀವಿ. ಅದು ಕಮಿಷನರ್ ಅವರು ಪೂರ್ವಕವಾಗಿ ಉತ್ತರ ಕೊಟ್ಟು, ಸರ್ ಏನಾದ್ರು ಆದರೆ ನಮಗೆ ಬನ್ನಿ ಅಂತ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮದು KRS ಪಕ್ಷದ ನಿರಂತರ ಹೋರಾಟ ನಡೀತಾ ಇರ್ತದೆ. ಧನ್ಯವಾದಗಳು.